ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 26. ದ್ವಾರಪಾಲಕ ವರ್ಗಗಳ ವಿಷಯ. ಕೋರಹೀಯನಾದ ಮೆಷೆಲೆಮ್ಯ ಎಂಬವನು ಕೋರೆಯನ ಮಗನು, ಆಸಾಫನ ಮೊಮ್ಮಗನು. ಮೆಷೆಲೆಮ್ಯನ ಮಕ್ಕಳಲ್ಲಿ ಜೆಕರ್ಯನು ಚೊಚ್ಚಲನು, ಎದೀಯಯೇಲನು ಮರಚಲನು, ಜೆಬದ್ಯನು ಮೂರನೆಯವನು, ಯತ್ನಿಯೇಲನು ನಾಲ್ಕನೆಯವನು, ಏಲಾಮನು ಐದನೆಯವನು, ಯೆಹೋಹಾನಾನನು ಆರನೆಯವನು, ಎಲ್ಯೆಹೋಯನೈ ಏಳನೆಯವನು. ಓಬೇದೆದೋಮನ ಮಕ್ಕಳಲ್ಲಿ ಶೆಮಾಯನು ಚೊಚ್ಚಲನು, ಯೆಹೋಜಾಬಾದನು ಮರಚಲನು, ಯೋವಾಹನು ಮೂರನೆಯವನು, ಸಾಕಾರನು ನಾಲ್ಕನೆಯವನು, ನೆತನೇಲನು ಐದನೆಯವನು, ಅಮ್ಮೀಯೇಲನು ಆರನೆಯವನು, ಇಸ್ಸಾಕಾರನು ಏಳನೆಯವನು, ಪೆಯುಲ್ಲೆತೈಯು ಎಂಟನೆಯವನು. ಓಬೇದೆದೋಮನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದನಷ್ಟೇ. ಅವನ ಮಗನಾದ ಶೆಮಾಯನ ಮಕ್ಕಳು ಗೋತ್ರ ಪ್ರಧಾನರು, ಮಹಾಸಮರ್ಥರು ಆಗಿದ್ದರು. ಅವರು ಯಾರೆಂದರೆ ಒತ್ನಿ, ರೆಫಾಯೇಲ್, ಓಬೇದ್, ಎಲ್ಜಾಬಾದ್. ಇವರೂ ಬಹು ಸಮರ್ಥರಾದ ಎಲೀಹು, ಸೆಮಕ್ಯ ಎಂಬ ಇವರ ಸಹೋದರರು. ಇವರೆಲ್ಲರೂ ಓಬೇದೆದೋಮನ ಸಂತಾನದವರು. ಸಮರ್ಥರು, ಸೇವೆಯಲ್ಲಿ ಗಟ್ಟಿಗರೂ ಆಗಿದ್ದ ಇವರು, ಇವರ ಮಕ್ಕಳು, ಸಹೋದರರು ಕೂಡಿ 62 ಮಂದಿ. ಮೆಷೆಲೆಮ್ಯನ ಮಕ್ಕಳು, ಸಹೋದರರು 18 ಮಂದಿ. ಇವರು ಸಮರ್ಥರು. ಮೆರಾರಿಯನಾದ ಹೋಸನಿಗೂ ಮಕ್ಕಳಿದ್ದರು. ಅವರಲ್ಲಿ ಶಿಮ್ರಿ ಎಂಬವನು ಪ್ರಧಾನನಾಗಿದ್ದನು. ಇವನು ಚೊಚ್ಚಲನಲ್ಲದಿದ್ದರೂ ತಂದೆಯು ಅವನನ್ನೇ ಪ್ರಧಾನನನ್ನಾಗಿ ನೇಮಿಸಿದನು. ಹಿಲ್ಕಿಯನು ಎರಡನೆಯವನು, ಟೆಬಲ್ಯನು ಮೂರನೆಯವನು, ಜೆಕರ್ಯನು ನಾಲ್ಕನೆಯವನು. ಹೋಸನ ಮಕ್ಕಳು, ಸಹೋದರರು ಒಟ್ಟಿಗೆ 13 ಮಂದಿ. ದ್ವಾರಪಾಲಕ ವರ್ಗಗಳ ಪ್ರಧಾನ ಪುರುಷರು ತಮ್ಮ ಕುಲಬಂಧುಗಳಂತೆ ಯೆಹೋವನ ಆಲಯದಲ್ಲಿ ಸೇವೆ ಮಾಡುವವರಾಗಿದ್ದರು. ಅವರು ಕನಿಷ್ಠ ಕುಟುಂಬವೆಂದೂ ಶ್ರೇಷ್ಠ ಕುಟುಂಬವೆಂದೂ ವ್ಯತ್ಯಾಸ ಮಾಡದೆ ತಮ್ಮಲ್ಲಿ ಪ್ರತಿಯೊಬ್ಬನು ಕಾಯತಕ್ಕ ಹೆಬ್ಬಾಗಲುಗಳನ್ನು ಚೀಟಿನಿಂದಲೇ ಗೊತ್ತು ಮಾಡಿಕೊಂಡರು. ಮೂಡಣ ದಿಕ್ಕಿನ ಚೀಟು ಶೆಲೆಮ್ಯನ ಹೆಸರಿಗೆ ಬಿದ್ದಿತು. ಬಹು ವಿವೇಕವುಳ್ಳ ಪಂಚಾಯತನಾಗಿರುವ ಅವನ ಮಗನಾದ ಜೆಕರ್ಯನ ಹೆಸರಿಗೆ ಬಡಗಣ ದಿಕ್ಕಿನ ಚೀಟು ಬಿದ್ದಿತು. ಓಬೇದೆದೋಮನಿಗೆ ತೆಂಕಣ ಬಾಗಲು, ಅವನ ಮಕ್ಕಳಿಗೆ ಉಗ್ರಾಣ ಮಂದಿರವು, ಶುಪ್ಪೀಮ್, ಹೋಸ ಎಂಬವರಿಗೆ ಪಡುವಣ ಬಾಗಲು, ಅದರ ಸಮೀಪದಲ್ಲಿರುವ ಶೆಲ್ಲೆಕೆತೆಂಬ ಬಾಗಲು ಚೀಟಿನಿಂದ ನೇಮಕವಾದವು. ಶೆಲ್ಲೆಕೆತ್ ಬಾಗಲು ಪಟ್ಟಣದಿಂದ ದೇವಾಲಯಕ್ಕೆ ಏರು ಹೋಗುವ ದಾರಿಯಲ್ಲಿದೆ. ಲೇವಿಯರಲ್ಲಿ ಪ್ರತಿದಿನವೂ ಮೂಡಣ ಬಾಗಲನ್ನು 6 ಮಂದಿ, ಪಡುವಣ ಬಾಗಲನ್ನು 4 ಮಂದಿ, ತೆಂಕಣ ಬಾಗಲನ್ನು 4 ಮಂದಿ, ಉಗ್ರಾಣ ಮಂದಿರದ 2 ಬಾಗಲುಗಳನ್ನು ಇಬ್ಬಿಬ್ಬರು, ಪರ್ಬರೆಂಬ ಕಟ್ಟಡವಿರುವ ಪಡುವಣ ದಿಕ್ಕಿನ ದಾರಿಯ ಬಾಗಲನ್ನು 4 ಮಂದಿ, ಪರ್ಬರನ್ನು ಇಬ್ಬರು ಕಾಯುತ್ತಿದ್ದರು. ಕೋರೆಹೀಯರ ಮತ್ತು ಮೆರಾರಿಯರ ದ್ವಾರಪಾಲಕ ವರ್ಗಗಳು ಇವೆ. ಮೇಲೆ ಕಂಡವರ ಕುಲಬಂಧುಗಳು, ದೇವಾಲಯದ ಭಂಡಾರ, ಪರಿಶುದ್ಧ ವಸ್ತುಗಳ ಭಂಡಾರ ಇವುಗಳನ್ನು ಕಾಯುವವರು ಆದ ಲೇವಿಯರ ಪಟ್ಟಿ. ಗೇರ್ಷೋಮನಿಗೆ ಹುಟ್ಟಿದ ಲದ್ದಾನ ಸಂತಾನದವರಾದ ಲದ್ದಾನ್ಯ ಕುಟುಂಬಗಳ ಪ್ರಧಾನರಲ್ಲಿ ಯೆಹೀಯೇಲಿ, ಯೆಹೀಯೇಲ್ಯರಾದ ಜೇತಾಮನೂ, ಯೋವೇಲನೆಂಬ ಅವನ ತಮ್ಮನೂ ಯೆಹೋವನ ಆಲಯದ ಭಂಡಾರಗಳನ್ನು ಕಾಯುವವರಾಗಿದ್ದರು. ಅಮ್ರಾಮ್, ಇಚ್ಹಾರ್, ಹೆಬ್ರೋನ್, ಉಜ್ಜೀಯೇಲ್ ಇವರ ಸಂತಾನದವರಲ್ಲಿ ಗೇರ್ಷೋಮನ ಮಗನೂ ಮೋಶೆಯ ಮೊಮ್ಮಗನೂ ಆಗಿರುವ ಶೆಬೂವೇಲನು ಭಂಡಾರಗಳನ್ನು ಕಾಯುವವರ ಮುಖ್ಯಸ್ಥನು. ಎಲಿಯೇಜರನ ಮಗ ರೆಹಬ್ಯನಿಗೆ ಹುಟ್ಟಿದ ಯೆಶಾಯನ ಮರಿಮಗನೂ ಯೋರಾಮನ ಮೊಮ್ಮಗನೂ ಜಿಕ್ರಿಯ ಮಗನೂ ಆಗಿರುವ ಶೆಲೋಮೋತನು ಅವನ ಸಹೋದರರು ಪ್ರತಿಷ್ಠಿತ ವಸ್ತುಗಳ ಭಂಡಾರವನ್ನು ಕಾಯುವವರು. ಇವರು ಶೆಬೂವೇಲನ ಗೋತ್ರ ಬಂಧುಗಳು. ಅರಸನಾದ ದಾವೀದನು, ಗೋತ್ರ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಸೇನಾ ನಾಯಕರು ಯೆಹೋವನ ಆಲಯದ ವೃದ್ಧಿಗೋಸ್ಕರ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯ 1 ಭಾಗವನ್ನು ಯೆಹೋವನಿಗೆಂದು ಮುಡುಪಾಗಿ ಇಟ್ಟರು. ಇವರಲ್ಲದೆ ದರ್ಶಿಯಾದ ಸಮುವೇಲನು, ಕೀಷನ ಮಗನಾದ ಸೌಲನು, ನೇರನ ಮಗನಾದ ಅಬ್ನೇರನು, ಚೆರೂಯಳ ಮಗನಾದ ಯೋವಾಬನು ಹಾಗೇ ಮಾಡಿದರು. ಈ ಪ್ರಕಾರ ಪ್ರತಿಷ್ಠಿತವಾದದ್ದೆಲ್ಲವೂ ಶೆಲೋಮೋತನ ಮತ್ತು ಅವನ ಸಹೋದರರ ವಶದಲ್ಲಿತ್ತು. ಇಚ್ಹಾರ್ಯರಲ್ಲಿ ಕೆನನ್ಯನೂ ಅವನ ಮಕ್ಕಳು ಲೌಕಿಕೋದ್ಯೋಗದಲ್ಲಿದ್ದರು. ಅವರು ಇಸ್ರಾಯೇಲ್ಯರ ಅಧಿಕಾರಿಗಳು, ನ್ಯಾಯಾಧಿಪತಿಗಳೂ ಆಗಿದ್ದರು.
ಹೆಬ್ರೋನ್ಯರಲ್ಲಿ ಹಷಬ್ಯನು, ಅವನ ಸಹೋದರರು ಯೋರ್ದನ್ ಹೊಳೆಯ ಪಶ್ಚಿಮ ಪ್ರಾಂತಗಳಲ್ಲಿದ್ದ ಇಸ್ರಾಯೇಲ್ಯರೊಳಗೆ ಯೆಹೋವನ ಸೇವಾ ಕಾರ್ಯಗಳನ್ನೂ ರಾಜಕೀಯ ಕಾರ್ಯಗಳನ್ನೂ ನಡೆಸುತ್ತಿದ್ದರು. ಸಮರ್ಥರಾದ ಅವರು 1700 ಮಂದಿ. ದಾವೀದನ ಆಳಿಕೆಯ 40ನೆಯ ವರ್ಷದಲ್ಲಿ ಹೆಬ್ರೋನ್ಯರಿಗೆ ಸೇರಿದವರು ಯಾರೆಂದು ವಿಚಾರಣೆ ನಡೆದಾಗ ಗಿಲ್ಯಾದಿನ ಯಾಜೇರಿನ ಶ್ರೀಮಂತರಲ್ಲಿ ಅನೇಕರು ಅವರ ಗೋತ್ರದವರಾಗಿರುತ್ತಾರೆಂದು ಗೊತ್ತಾಯಿತು. ಈ ಹೆಬ್ರೋನ್ಯರಿಗೆ ಎರೀಯನು ಪ್ರಧಾನನು. ಶ್ರೀಮಂತರು ಕುಟುಂಬ ಪ್ರಧಾನರೂ ಆದ ಅವನ ಗೋತ್ರ ಬಂಧುಗಳು 2700 ಮಂದಿ. ಅರಸನಾದ ದಾವೀದನು ರೂಬೇನ್, ಗಾದ್, ಅರ್ಧ ಮನಸ್ಸೆ ಕುಲಗಳವರ ಮೇಲೆ ಇವರನ್ನೇ ದೈವಿಕ ಕಾರ್ಯಗಳಲ್ಲಿಯೂ ರಾಜಕೀಯ ಕಾರ್ಯಗಳಲ್ಲಿಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಯಾಕೆ ಈ ರೀತಿಯಾಗಿ ದಿನಾಲು ಅಧ್ಯಯನ ಮಾಡಬೇಕು? ದೇವರ ವಾಕ್ಯವನ್ನು ದಿನಾಲು ನಾವು ಯಾಕೆ ಅದಕ್ಕೆ ಮಹತ್ವ ಕೊಡಬೇಕು ಎಂಬುದಕ್ಕೆ ಒಂದು ದೊಡ್ಡ ಕಾರಣವನ್ನು ನಾನು ಕೊಡ್ತೇನೆ. ಕೀರ್ತನೆ 119ನೇ ಅಧ್ಯಾಯದ 105ನೇ ವಚನದಲ್ಲಿ ಈ ರೀತಿಯಾಗಿ ವಾಕ್ಯ ಇದೆ. ನಿನ್ನ ವಾಕ್ಯವು ಅಂದರೆ ದೇವರ ವಾಕ್ಯವು, Psalm 119 verse 105, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ. ಕಾಲು ಯಾ ಕಡೆ ಹೋಗಬೇಕು, ಯಾ ಕಡೆ ಹೋಗಬಾರ್ದು ಎಂಬುದಾಗಿ ಗೈಡ್ ಮಾಡುವಂಥ, ಮಾರ್ಗದರ್ಶನ ನೀಡುವಂಥದ್ದು ದೇವರ ವಾಕ್ಯ. ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ದಾರಿಗೆ ಬೆಳಕಿಲ್ಲದಿದ್ದರೆ ದಾರಿ ತಪ್ಪಿಬಿಡ್ತೇವೆ. ನಾವು ದಾರಿ ತಪ್ಪದೇ ಇರುವಂತೆ ಸಹಾಯ ಮಾಡುವಂಥದ್ದು ದೇವರ ವಾಕ್ಯ. ಇನ್ನೊಂದು ಸರಿ ಹೇಳ್ತೇನೆ, ನಮ್ಮ ಜೀವನದ ದಾರಿಯನ್ನು ನಾವು ತಪ್ಪದೇ ಇರುವಂತೆ, ದಾರಿ ತಪ್ಪದಂತೆ ಕಾಯುವಂಥದ್ದು ದೇವರ ವಾಕ್ಯ. ಅದಕ್ಕಾಗಿ ಇದನ್ನು ನಾವು ಧ್ಯಾನ ಮಾಡಬೇಕು, ಅಧ್ಯಯನ ಮಾಡಬೇಕು, ಓದಬೇಕು, ಇದಕ್ಕೆ ಸಮಯ ಕೊಡಬೇಕು. ಇನ್ನೊಂದು ಸರಿ ಹೇಳ್ತೇನೆ, ಇದಕ್ಕೆ ದೇವರ ವಾಕ್ಯಕ್ಕೆ ನಾವು ಸಮಯ ಕೊಡಬೇಕು, ಶಿಸ್ತಾಗಿ ಪ್ರತಿಷ್ಠಿಸಿಕೊಳ್ಳಬೇಕು, ಅದಕ್ಕೆ ಡೆಡಿಕೇಟ್ ಮಾಡಬೇಕು ದೇವರ ವಾಕ್ಯಕ್ಕಂತ ನಾವು ಸಮಯ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ, ಫಸ್ಟ್ ಬುಕ್ ಆಫ್ ಕ್ರಾನಿಕಲ್ಸ್ ಚಾಪ್ಟರ್ 26. 26ನೇ ಅಧ್ಯಾಯವನ್ನು ನೋಡಿಕೊಳ್ಳೋಕ್ಕೆ ಮುಂಚಿತವಾಗಿ 25ನೇ ಅಧ್ಯಾಯದಲ್ಲಿ ಆರಾಧನೆಯ ಬಗ್ಗೆ 24 ವಿಷಯಗಳಿದೆ. ಅಂತ ಆರಾಧನೆಯ ಬಗ್ಗೆ, ಆರಾಧಕರ ಬಗ್ಗೆ, ಆರಾಧಿಸುವ ವ್ಯಕ್ತಿಯ ಬಗ್ಗೆ ಅಂದರೆ ದೇವರ ಬಗ್ಗೆ 24 ವಿಷಯಗಳು, ದೇವರನ್ನು ಆರಾಧಿಸುವವರ ಬಗ್ಗೆ 24 ವಿಷಯಗಳು, ದೇವರ ಆರಾಧನೆಯ ಬಗ್ಗೆ 24 ವಿಷಯಗಳು ನಾವು ನೋಡಿಕೊಳ್ತೇವೆ. ಬೇಗ ಅದನ್ನು ನಾವು ನೋಡಿಕೊಳ್ಳೋಣ. 9ನೇ ವಚನದಿಂದ ಹಿಡಿದು ಕಡೆಯವರೆಗೆ ಇರುವಂಥ ವಚನಗಳವರೆಗೆ ಇರುವಂಥ ಭಾಗದಲ್ಲಿ 9ನೇ ವಚನದಲ್ಲಿ ಒಬ್ಬೊಬ್ಬರ ಹೆಸರು, ದೇವರ ಬಗ್ಗೆ, ದೇವರನ್ನು ಆರಾಧಿಸುವವ್ರ ಬಗ್ಗೆ, ಆರಾಧನೆಯ ಬಗ್ಗೆ ನಾವು ನೋಡ್ತೇವೆ. ಮೊದಲನೇ ವ್ಯಕ್ತಿ ಯೋಸೇಫ. ಯೋಸೇಫ ಅಂದರೆ ಕೂಡಿಸುವವನು, ಸೇರಿಸುವವನು, ದೇವರು ಸೇರಿಸುವವನು. ಹೌದು, ದೇವರನ್ನು ಆರಾಧಿಸುವವರು ನಾವು ಸೇರಿಸಲ್ಪಟ್ಟವರಾಗಿ ಆರಾಧಿಸಬೇಕು. ಅಂದರೆ ಐಕ್ಯ, ಯುನೈಟೆಡ್ ಆಗಿ. ಮತ್ತು ಆರಾಧನೆ ಅದು ಸೇರಿಸುವಂಥದ್ದಾಗಿದೆ ಎಂಬುದಾಗಿ. ಮತ್ತು 10ನೇ ವಚನ ಜಕ್ಕೂರ್ ಅಂದರೆ 9ನೇ ವಚನದ 2ನೇ ಭಾಗದಲ್ಲಿ ಗೆದಲ್ಯ. ಗೆದಲ್ಯ ಅಂದರೆ ದೇವರು, ಗೆದಲ್ಯ ಅಂದರೆ ಗ್ರೇಟ್, ಮಹೋನ್ನತ. ದೇವರು ಮಹೋನ್ನತನು. ದೇವರನ್ನು ಆರಾಧಿಸುವವರು
ಮಹೋನ್ನತನನ್ನು ಆರಾಧಿಸ್ತಾರೆ. ಆರಾಧನೆ ಮಹತ್ವವಾದದ್ದು. 10ನೇ ವಚನದಲ್ಲಿ ಜಕ್ಕೂರ್ ಅಂದರೆ ಮನಸ್ತುಂಬ. 11ನೇ ವಚನದಲ್ಲಿ ಇಚ್ರಿ ಅಂದರೆ ಉದ್ದೇಶ ಇರಬೇಕು. ದೇವರನ್ನು ಆರಾಧಿಸುವಾಗ ದೇವರಿಗೂ ಉದ್ದೇಶ ಇದೆ. 12ನೇ ವಚನ ನಥನ್ಯ ಅಂದರೆ ದೇವರು ಕೊಡುವಾತನಾಗಿದ್ದಾನೆ. 13ನೇ ವಚನ ಬುಕ್ಕಿಯ ಅಂದರೆ ದೇವರು ಸುರಿಸುವಾತನಾಗಿದ್ದಾನೆ. 14ನೇ ವಚನ ಹೆಸರೇಲ ಎಂಬುದಾಗಿ ನೋಡುವಾಗ ದೇವರ ದಿಕ್ಕು, ಫೋಕಸ್ ಆನ್ ಗಾಡ್. 15ನೇ ವಚನದಲ್ಲಿ ಯೆಶಾಯ ಅಂದರೆ ದೇವರು ರಕ್ಷಿಸುವಾತನಾಗಿದ್ದಾನೆ. 16ನೇ ವಚನ ಮಥನ್ಯ ಅಂದರೆ ಯೆಹೋವನ ಕೊಡುಗೆ. 17ನೇ ವಚನ ಶಿಮ್ಮಿ ಅಂದರೆ ದೇವರು ಕೇಳಿಸ್ಕೊಳ್ತಾನೆ, ದೇವರು ಪ್ರಸಿದ್ಧನು ಅಂತ ಅರ್ಥ. 18 ಹಜರೇಲ್ ಅಂದರೆ ದೇವರು ಸಹಾಯ ಮಾಡ್ತಾನೆ. ಆರಾಧನೆಯಲ್ಲಿ ನಾವು ನೆನಪಿಟ್ಕೊಳ್ತಕ್ಕಂಥದ್ದು. ಹಷಬ್ಯ 19ನೇ ವಚನ ದೇವರು ಪ್ರತಿಫಲ ಕೊಡ್ತಾನೆ ಅಥವಾ ದೇವರು ಪರಿಗಣಿಸ್ತಾನೆ. 20ನೇ ವಚನ ಶೋಭಾಯೇಲ್ ಅಂದರೆ ದೇವರು ಬಿಡಿಸ್ತಾನೆ, ಬಿಡುಗಡೆಯನ್ನು ಕೊಡ್ತಾನೆ, ಹಿಂದಿರುಗಿ ಬರುವಂತೆ ಮಾಡ್ತಾನೆ, ರಿಸ್ಟೋರ್ಸ್. 21ನೇ ವಚನ ಮತಿಥ್ಯ ಅಂತ ಹೇಳಿದ್ರೆ ದೇವರ ಕೊಡುಗೆ ಅಥವಾ ಪ್ರತಿಫಲ. 22ನೇ ವಚನ ಎರೆಮೋತ್ ಅಂತ ಹೇಳಿದರೆ ಉನ್ನತಕ್ಕೆ ಎಬ್ಬಿಸುವಾತನಾಗಿದ್ದಾನೆ, ಆತನೇ ಉನ್ನತದಲ್ಲಿದ್ದಾನಲ್ಲ. 23ನೇ ವಚನ ಅನನ್ಯ ಅಂದರೆ ದೇವರ ಮೆಚ್ಚುಗೆ, ಫೇವರ್ ಆಫ್ ಗಾಡ್. 24ನೇ ವಚನ ಯಶ್ಬೇಖಾಷ್ ಅಂತ ಹೇಳಿದರೆ ದೇವರು ನ್ಯಾಯಾಧಿಪತಿ, ಸಿಂಹಾಸನರೂಢನಾಗಿದ್ದಾನೆ, ನಮ್ಮನ್ನು ಆತನ ಜೊತೆಯಲ್ಲಿ ಕೂತ್ಕೊಳ್ಳುವಂತೆ ಮಾಡಿದ್ದಾನೆ. 25ನೇ ವಚನ ಹನಾನಿ ಅಂದರೆ ಕೃಪಾಭರಿತನು, ನಾವು ಕೃಪಾವಂತರಾಗಬೇಕು. ಆರಾಧನೆಯಲ್ಲಿ ಅದು ಭಾಳ ಪ್ರಾಮುಖ್ಯ. 26ನೇ ವಚನ ಮಲ್ಲೋತಿ ಅಂತ ಹೇಳಿದ್ರೆ ನಾನು ಮಾತಾಡಿದ್ದೇನೆ. ಆರಾಧನೆಯಲ್ಲಿ ದೇವರು ಮಾತಾಡ್ತಾನೆ, ದೇವ್ರ ಸ್ವರ ಕೇಳಿಸ್ಕೋಬೇಕು. 27ನೇ ವಚನ ಏಲಿಯಾತ್ ಅಂದರೆ ಅನುಮೋದದ ದೇವರು, ಗಾಡ್ ಆಫ್ ಕನ್ಸೆಂಟ್. ಇದು ನಾನು ಮರ್ತುಬಿಟ್ಟೆ, ಆದರೂ ಕೂಡ 27ನೇ ವಚನ ಎಲಿಯಾತ್, ದೇವರು ಅನುಮೋದಿಸುವ ದೇವರು. 28ನೇ ವಚನದಲ್ಲಿ ಹೋತೀರ್, ದೇವರು ಇರುವಾತನೇ ಆಗಿದ್ದಾನೆ, ನಿರಂತರ, ಪರ್ಮನೆಂಟ್. ನಾವು ಕೂಡ ಆ ರೀತಿಯಾಗಿ ನಿರಂತರವಾಗಿರ್ತೇವೆ, ಆರಾಧನೆ ಕೂಡ ನಿರಂತರ. 29ನೇ ವಚನ ಗಿದ್ದಲ್ತಿ ಅಂದರೆ ನಾನು ನಿಮ್ಮನ್ನು ಮಹೋನ್ನತರಾಗಿ ಮಾಡಿದ್ದೇನೆ. ನೋಡ್ರಿ, ದೇವರು ಮಹೋನ್ನತನು, ನಮ್ಮನ್ನು ಕೂಡ ಆತನು ಮಹೋನ್ನತನಾಗಿ ಆತನು ಮಾಡುವಾತನಾಗಿದ್ದಾನೆ. ಆರಾಧನೆ ಮೇಲಕ್ಕೆ ತರುವಂಥದ್ದಾಗಿದೆ. 30ನೇ ವಚನ ಮಹಜಿಯೋತ್ ಅಂತ ಹೇಳಿದರೆ ದರ್ಶನ, ದೇವರ ದರ್ಶನ ನಮಗೆ ಸಿಗ್ತದೆ. ದೇವರು ತಾನೇ ನಮಗೆ ಕಾಣಿಸಿಕೊಳ್ಳುವಾತನಾಗಿದ್ದಾನೆ, ಆತನ ಹಾಗೆ ನಾವು ಕೂಡ ಆಗಿಬಿಡ್ತೇವೆ. ಕೊನೆಯದಾಗಿ 31ನೇ ವಚನ ರೋಮಂತಿಯೇಜರ್ ಅಂದರೆ ನಾನು ನಿಮ್ಮನ್ನು ಮೇಲಕ್ಕೆ ಬರುವಂತೆ ಸಹಾಯ ಮಾಡಿದ್ದೇನೆ. ಸಹಾಯಕನು, ವಿ ಗೆಟ್ ದಿ ಹೆಲ್ಪ್ ಆಫ್ ಗಾಡ್. ನಾವು ಸಹಾಯ ಮಾಡುವವರಾಗ್ತೇವೆ ಆರಾಧನೆಯಲ್ಲಿ, ಅದು ಒಂದು ಮುಖ್ಯ ಭಾಗ. 26ನೇ ಅಧ್ಯಾಯಕ್ಕೆ ಬಂದಾಗ ದ್ವಾರಪಾಲಕರು, ದೇವಾಲಯದ ಭಂಡಾರಗಳು, ಕಾಯುವವರು, ಲೌಕಿಕೋದ್ಯೋಸ್ತರು ಆದ ಲೇವಿಯರು, ಈ ರೀತಿಯಾಗಿ 26ನೇ ವಚನದಲ್ಲಿ ನಾವು ನೋಡಿಕೊಳ್ತೇವೆ. ಇದರಲ್ಲಿ ಕೋರಾಹಿಯನ ಬಗ್ಗೆ 26ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಮತ್ತು ಕೋರಾಹಿನ ಮಗನು ಆಸಾಫನ ಮೊಮ್ಮಗನು, ಇವರೆಲ್ಲರ ಬಗ್ಗೆ ಕೂಡ ನಾವು ನೋಡ್ಕೊಳ್ತೇವೆ. ಈ ಕೋರಾ ಎಂಬ ವಿಷಯವಾಗಿ ನೋಡುವಾಗ ಕೀರ್ತನೆಯಲ್ಲಿ ಕೂಡ ಈ ಹೆಸರು ಆಗಾಗ ಬರುವಂಥದ್ದಾಗಿದೆ. ಮತ್ತು ಅರಣ್ಯಕಾಂಡ 16 ನೋಡುವಾಗ ಅಲ್ಲಿ ಕೂಡ ವಿಷಾದಕರವಾದಂಥ, ಭಾಳ ಮೂವಿಂಗ್ ಆಗಿರುವಂಥ ಒಂದು ಘಟನೆಯನ್ನು ನಾವು ನೋಡಿಕೊಳ್ತೇವೆ. 16ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ 1ನೇ ವಚನದಲ್ಲಿನೇ ಕೆಲವರ ಬಗ್ಗೆ ಇದೆ. ಆ ಹೆಸರುಗಳಲ್ಲಿ ಈ ನೋಡುವಾಗ ಲೇವಿಯ ಮರಿಮಗನು
ಕೆಹಾತನ ಮೊಮ್ಮಗನು ಇಜ್ಜಹಾರನ ಮಗನೂ ಆದ ಕೋರಾಹನ ಬಗ್ಗೆ ನಾವು ನೋಡಿಕೊಳ್ತೇವೆ. ಕೋರ ಅಂದ ತಕ್ಷಣ ಕೋರಾಹಿಯರ ಬಗ್ಗೆ ಇವರು ಕೀರ್ತನೆಯಲ್ಲಿ ಬರ್ತದೆ. ಇದೇ ಹೆಸರು ಬೇರೆ ಬೇರೆಯವರಿಗೆ ಇದೆ. ಅಲ್ಲಿರುವಂಥ ಅವನ ಬಗ್ಗೆ ನೋಡುವಾಗ ಅವನು ಈ ಯಾಜಕರು, ದೇವರ ಸೇವಕರು, ಲೇವಿಯರ ಒಂದು ಪಟ್ಟಿಯ ವ್ಯಕ್ತಿನೇ, ಆದರೂ ಕೂಡ ತಿರುಗಿ ಬೀಳುವ ಆತ್ಮ ಅವನಿಗಿತ್ತು. ಇದರ ಬಗ್ಗೆ ಮೊನ್ನೆ ನಾನು ಒಬ್ಬರಿಗೆ ಹೇಳ್ತಾ ಇದ್ದಾಗ, ಈಗ ಬರುವಂಥ 25ನೇ ಅಧ್ಯಾಯದಲ್ಲಿ ಆರಾಧನೆ ಬಗ್ಗೆ ಬಹಳಷ್ಟು ನಾವು ನೋಡಿದ್ದೇವಲ್ವ. ಪರಲೋಕದಲ್ಲಿ ಆರಾಧನೆ 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 ಅಂತ ಯಾವಾಗ ನೋಡಿದ್ರು ಆರಾಧನೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಒಂದು ದಿನ ತಿರುಗಿ ಬಿದ್ದನಂತೆ. ಆರಾಧನೆ ಮಾಡುವಂಥ ಆರಾಧನೆಯಲ್ಲಿ ಮಹಜಿಯೋತ್ ಅಂದರೆ ದೇವರ ದರ್ಶನವನ್ನು ಕಾಣುವಂಥ ಆರಾಧನೆಯಲ್ಲಿ ಮಲೋತಿ ಅಂತ ಹೇಳಿದ್ರೆ ದೇವರ ಸ್ವರವನ್ನು ಕೇಳಿಸ್ಕೊಂಡಂಥ ವ್ಯಕ್ತಿ. ಆನಂತರ ಹೊತೀರ್ ಅಂತ ಹೇಳಿದ್ರೆ ದೇವರ ಸನ್ನಿಧಾನದಲ್ಲಿ ಇರುವಂತೆ ದೇವರು ಮಾಡಿದ್ದನು ಪ್ರಧಾನ ದೇವದೂತನನ್ನು. ಆದರೆ ಆರಾಧನೆ ಮಾಡ್ತಾ 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 ಒಂದಿನ ತಿರುಗಿ ಬಿದ್ದುಬಿಟ್ಟ. ಅದು ಸಾಧ್ಯ? ಯಾಕೆ ಸಾಧ್ಯ? ಹೇಗೆ ಸಾಧ್ಯ? ಅನೇಕ ಕಾರಣಗಳಿರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಒಂದು ಕಾರಣ ನನಗೆ ಗೊತ್ತದೇನೆಂದರೆ, ದೇವರು ಸ್ವತಂತ್ರ ಚಿತ್ತವನ್ನು ಆರಾಧಕರಿಗೆ ಕೊಟ್ಟಿದ್ದಾನೆ. ಆರಾಧಕರಿಗೆ ಆತನು ಸ್ವತಂತ್ರ ಚಿತ್ತವನ್ನು ಕೊಟ್ಟಿದ್ದರಿಂದ ಅದನ್ನು ದೇವರ ಪರವಾಗಿ ಅದನ್ನು ಸದುಪಯೋಗ ಮಾಡಿಕೊಳ್ಬೋದು. ನಮ್ಮ ಪರವಾಗಿ, ನನ್ನ ಪರವಾಗಿ ಅದನ್ನು ದುರುಪಯೋಗನೂ ಆ ಸ್ವತಂತ್ರ ಚಿತ್ತವನ್ನು ಮಾಡಿಕೊಳ್ಳಬಹುದು. ಇಲ್ಲಿ ಕೂಡ ಕೋರಹನು 16ನೇ ಅಧ್ಯಾಯ ಅರಣ್ಯಕಾಂಡ ಆರಾಧಕನು, ಮೋಶೆಯ ತಂಡದವನು, ಆದರೆ ತಿರುಗಿ ಬಿದ್ದನು. ಪ್ರಧಾನ ದೇವದೂತನು ಲೂಸಿಫರನು, ಅವನು ಕೂಡ ಆರಾಧಿಸಿದನು, ತಿರುಗಿ ಬಿದ್ದನು. ಸರಿ, ಹಾಗೆ ಮುಂದಕ್ಕೆ ನಾವು 26ನೇ ಅಧ್ಯಾಯ, ನೆನಪಿರಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಹಾಗೆ ಮುಂದಕ್ಕೆ ಬಂದರೆ 5ನೇ ವಚನದಲ್ಲಿ ನಾವು ನೋಡ್ತೇವೆ ಓಬೇದೆದೋಮ್ ಅಂತ ಒಬ್ಬನ ಹೆಸರು. ಓಬೇದ್ ಅಂದರೆ ಸೇವಕ ಅಥವಾ ಆರಾಧಕ, ಕೆಲಸ ಮಾಡುವವನು. ಆರಾಧಕನಾಗಿರುವಂಥ ಕೆಂಪನ್ನು ಆರಾಧಿಸುವಂಥವನು ಎಂಬುದಾಗಿ ಒಂದು ಅರ್ಥ. ಆದರೆ ಕೆಂಪು ಅಂದರೆ ರಕ್ತ ಅಂತ ಕೂಡ ಒಂದು ಅರ್ಥ ಆಗ್ತದೆ. ರಕ್ತ ಕೊಟ್ಟಾತನನ್ನು ಆರಾಧಿಸುವಂಥವನು, ಸೇವಿಸುವವನು ಎಂಬುದಾಗಿ ಕೂಡ ಒಂದು ಅರ್ಥ ಇದರಲ್ಲಿ ನೋಡ್ಬೋದು. ಅವನ ಬಗ್ಗೆ ಪವಿತ್ರಾತ್ಮನ ಕಾಮೆಂಟ್ರಿ ಏನಿದೆ, ನಾನು ಹೇಳಿದ್ನಲ್ವ, ವಂಶಾವಳಿ ಹೆಸರು 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 ಅಂತ ಬಂದು ಇದ್ದಕ್ಕಿದ್ದಂತೆ ದೇವರಾತ್ಮನು ಯಾರ ಬಗ್ಗೆನೂ ಏನೋ ಒಂದು ಮಾತು ಹೇಳಿಬಿಡ್ತಾನೆ. ಅದು ಪಾಸಿಟಿವ್ ಆಗಿರ್ಬೋದು, ಸಕಾರಾತ್ಮಕವಾಗಿ, ನೆಗೆಟಿವ್ ಆಗಿ ಆದರೂ ಇರ್ಬೋದು, ಅದು ನಕಾರಾತ್ಮಕವಾಗಿ ಆದರೂ. ಆ ರೀತಿಯಾಗಿ ನೋಡಿದರೆ ಹೆಸರು 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 ಅಂತ ಬಂತು. ಇದ್ದಕ್ಕಿದ್ದಂತೆ ಒಬ್ಬನ ಹೆಸರು ಯಹೂದನ ಮಗ, ಇವನು ದೇವರ ಚಿತ್ತಾನುಸಾರವಾಗಿ ನಡೀಲಿಲ್ಲ. ಹಾಗೆಯೇ ಹೆಸರು 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 ಆಕಾನನು, ಇವನು ಇಸ್ರಾಯೇಲನ್ನು ಆಪತ್ತಿಗೆ ಗುರಿ ಮಾಡಿದಂಥವನು, ಕದ್ದುಕೊಂಡವನು. ಇದು ನಕಾರಾತ್ಮಕ. ಸಕಾರಾತ್ಮಕವಾಗಿ ಕೂಡ ಕೆಲವರ ಬಗ್ಗೆ ಹೀಗೆ ಹೆಸರು 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 ಅಂತ ಬಂದಾಗ, ಯಾಬೇಚನು ಇವನು ದೇವರಿಗೆ ಪ್ರಾರ್ಥನೆ ಮಾಡಿದನು, ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟನು. ಹೆಸರು ಹೆಸರು ಹೆಸರು, ವಂಶಾವಳಿ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡ್ತೇವೆ, ಹೆಸರು 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 ಇದ್ದಕ್ಕಿದ್ದಂತೆ ಒಬೆದೆದೋಮನು ಅಂತ ನೋಡುವಾಗ, ಒಬೆದೆದೋಮನು ದೇವರ 26ನೇ ಅಧ್ಯಾಯ 5ನೇ ವಚನ, ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದನಷ್ಟೇ. ವಾವ್! ದೇವರ ಆಶೀರ್ವಾದಕ್ಕೆ ಅವನು ಪಾತ್ರನಾಗಿದ್ದನಂತೆ. ಹೌದು. ಇನ್ನು ಕೆಲವರು 8ನೇ ವಚನದಲ್ಲಿ ನಾವು ನೋಡುವಾಗ, ಕೆಲವರು ಸೇವೆಯಲ್ಲಿ ಗಟ್ಟಿಗರಾಗಿದ್ರಂತೆ, ಎಕ್ಸ್ಪರ್ಟ್ ಆಗಿದ್ರಂತೆ. ಒಳ್ಳೆಯದದು. 10ನೇ ವಚನದಲ್ಲಿ ನಾವು ನೋಡುವಾಗ, ಶಿಮ್ರಿ ಎಂಬವನು ಪ್ರಧಾನನಾಗಿದ್ದನು. ಇವನು ಚೊಚ್ಚಲ ಮಗನಲ್ಲದಿದ್ದರೂ, ಸಾಮಾನ್ಯವಾಗಿ ಚೊಚ್ಚಲ ಮಗನನ್ನು ಲೀಡ್ರಾಗಿ ಮಾಡ್ತಾರೆ. ಇವನು ಚೊಚ್ಚಲ ಮಗನಲ್ಲದಿದ್ದರೂ ತಂದೆಯು ಅವನನ್ನೇ ಪ್ರಧಾನನನ್ನಾಗಿ ನೇಮಿಸಿದನು. ಏನು ಕಾರಣ ಗೊತ್ತಿಲ್ಲ, ಆದರೆ ಒಂದು ವಿಷಯ ಹೇಳ್ಬೋದು, ಫೇವರ್ ಆಫ್ ಗಾಡ್.
ಫೇವರ್ ಆಫ್ ಗಾಡ್, ದೇವರ ಒಂದು ಮೆಚ್ಚುಗೆ. 12ನೇ ವಚನದಲ್ಲಿ ಯೆಹೋವನ ಆಲಯದಲ್ಲಿ ಸೇವೆ ಮಾಡುವವರಾಗಿದ್ದರು. ಆಲಯ ಸೇವೆ, ಆಲಯ ವೃದ್ಧಿಗೋಸ್ಕರವಾಗಿ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯನ್ನು ಒಂದು ಭಾಗವನ್ನು ಯೆಹೋವನಿಗೆಂದು ಮುಡುಪಾಗಿ ಇಟ್ಟಂಥ ಕೆಲವರ ಪ್ರಾಕ್ಟೀಸ್ ಇತ್ತಂತ್ರಿ. ಯಾರು? ಅರಸನಾದ ದಾವೀದನ ಆ ರೀತಿಯಾಗಿ ಮಾಡ್ತಾನೆ. ಆ ದಾವೀದನು ಮಾತ್ರ ಅಲ್ಲ, ಇನ್ನು ಕೆಲವರು ಇದ್ದಾರೆ. ಯಾರ್ಯಾರು? ಸಮುವೇಲನ ಆ ರೀತಿಯಾಗಿ ಮಾಡಿದನು, 2ನೇದು. ಆಮೇಲೆ ಸೌಲನ ಆ ರೀತಿಯಾಗಿ ಮಾಡಿದನು, 3ನೇದು 28ನೇ ವಚನ. ಆನಂತರ ಅಬ್ನೇರ್ನು ಆ ರೀತಿಯಾಗಿ ಮಾಡ್ತಾನೆ, 28ನೇ ವಚನ. ಆನಂತರ ಯೋವಾಬನು ಕೂಡ ಹಾಗೆ ಮಾಡಿದನು. ಇವ್ರದ್ದೆಲ್ಲ ಒಂದು ಪ್ರಾಕ್ಟೀಸ್ ಏನಂತ ಹೇಳಿದರೆ, ಅವರು ಯೆಹೋವನ ಆಲಯದ ವೃದ್ಧಿಗೋಸ್ಕರ ತಮಗೆ ಯುದ್ಧದಲ್ಲಿ ಸಿಕ್ಕಿದಂಥ ಆ ಲಾಭ, ತಮಗೆ ದೇವರು ಜಯ ಕೊಟ್ಟನಂತೇಳ್ಬಿಟ್ಟು ದೇವರಿಗೆ ಅಂತೇಳ್ಬಿಟ್ಟೇ ಒಂದು ಭಾಗವನ್ನು ಮುಡುಪಾಗಿ ಇಟ್ಟಂಥವರು. ಯೆಹೋವನ ಸೇವಾ ಕಾರ್ಯಗಳಲ್ಲಿ ಅವರು ಇದ್ದಂಥ ವ್ಯಕ್ತಿಗಳಾಗಿದ್ದರು. 26ನೇ ಅಧ್ಯಾಯ, 1ನೇ ಪೂರ್ವಕಾಲ ವೃತ್ತಾಂತದಲ್ಲಿ ಆಗಾಗ ಬರುವಂಥ ಒಂದು ಪದ ಚೀಟು. ಆಗಾಗ ಬರುವಂಥ ಇನ್ನೊಂದು ಪದ ಕಾಯುವವರು. 18ನೇ ವಚನ ಕಾಯುವವರು, 20ನೇ ವಚನ ಕಾಯುವವರು, 23ನೇ ವಚನ ಕಾಯುವವರು, 26ನೇ ವಚನ ಕಾಯುವವರು. ಯೆಹೋವನಿಗಾಗಿ ಕಾಯುವವರು ಧನ್ಯರು, ಹೊಸ ಬಲ ಹೊಂದುವರು ಆರಾಧನೆಯಲ್ಲಿ. 1ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 26. Concerning the divisions of the porters of the Korhites was Meshelemiah the son of Kori of the sons of Asaph. And the sons of Meshelemiah were Zechariah the firstborn, Jediael the second, Zebadiah the third, Jothniel the fourth, Elam the fifth, Jehohanan the sixth, Elionai the seventh. Moreover, the sons of Obed-Edom were Shemaiah the firstborn, Jehozabad the second, Joah the third, and Sekar the fourth, and Nethaneel the fifth. Amiel the sixth, Issachar the seventh, Peoeltai the eighth, for God blessed him. Also unto Shemaiah his son were sons born, that ruled throughout the house of their father, for they were mighty men of valor. The sons of Shemaiah, Othni, and Rephael, and Obed, Elzabad, whose brethren were strong men, Elihu, and Shemachiah. All these of the sons of Obed-Edom, they and their sons and their brethren, able men for strength for the service, were 62 of Obed-Edom. And Melshemiah had sons and brethren, strong men 18. Also Hosah of the children of Merari had sons, Shimri the chief, for though he was not the firstborn, yet his father made him the chief, Hilkiah the second, Tebaliah the third, Zechariah the fourth. All the sons and brethren of Hosah were 13. Among these were the divisions of the porters, even among the chief men, having wards one against another, to minister in the house of the Lord. And they cast lots as well, the small as the great, according to the house of their fathers, for every gate. And the lot eastward fell to Shelemiah. Then for Zechariah his son, a wise counselor, they cast lots, and his lot came out northward. To Obed-Edom southward, and to his sons the house of Asupim. To Supim and Hosah the lot came forth westward, with the gate Sheleketh, by the causeway of the going up, ward against ward. Eastward were 6 Levites, northward 4 a day, southward 4 a day, and toward Asupim 2 and 2. At Parbar, westward 4 at the causeway, and 2 at Parbar. These are the divisions of the porters among the sons of Kori, and among the sons of Merari.
And of the Levites, Ahijah was over the treasures of the house of God, and over the treasures of the dedicated things. As concerning the sons of Laadan, the sons of Gershonite Laadan, chief fathers, even of Laadan the Gershonite, were Jehieli, the sons of Jehieli, Zatham, and Joel his brother, which were over the treasures of the house of the Lord. Of the Amramites, and the Isharites, the Hebronites, and the Uzzielites, and Shebuel the son of Gershom, the son of Moses, was ruler of the treasures. And his brethren by Eleazar, and Rehabiah his son, and Jeshiah his son, and Joram his son, and Zichri his son, and Shelomith his son. Which Shelomith and his brethren were over all the treasures of the dedicated things, which David the king, and the chief fathers, the captains over thousands and hundreds, and the captains of the host, had dedicated. Out of the spoils won in battles did they dedicate to maintain the house of the Lord, and all that Samuel the seer, and Saul the son of Kish, and Abner the son of Ner, and Joab the son of Zeruiah had dedicated, and whosoever had dedicated anything, it was under the hand of Shelomith and of his brethren. Of the Isharites, Chenaniah and his sons were for the outward business over Israel, for officers and judges. And of the Hebronites, Hashabiah and his brethren, men of valor, 1,700, were officers among them of Israel on this side Jordan westward, in all the business of the Lord, and in the service of the king. Among the Hebronites was Jerijah the chief, even among the Hebronites, according to the generations of his fathers. In the 40th year of the reign of David they were sought for, and there were found among them mighty men of valor at Jazer of Gilead. And his brethren, men of valor, were 2,700 chief fathers, whom King David made rulers over the Reubenites, the Gadites, and the half-tribe of Manasseh, for every matter pertaining to God and affairs of the king.